ಬದುಕು ಜಟಕ ಬಂಡಿ. ನೀವೇನೋ ಹೇಳ್ತಾ ಇದ್ರಿ. ಅವ್ರೇನೋ 4 ಜನ 3 ಜನ ಸೊಸೆಗಳವ್ರೆ, 4 ನಾವು ಮಕ್ಕಳು, ಒಂದು ಕೊನೆ ಮಗನು ನಾವು ಎಲ್ಲ ಸಪ್ರೇಟ್ ಆಗವ್ರೆ. ಅವ್ರ ಪಾಡ್ಗೆ ಅವ್ರ ಹೆಂಡ್ರು ಮಕ್ಕಳು ಅವ್ರ ಬದುಕಿ ನಮ್ಮನಿಂದ ಏನಾನ ತೊಂದರೆ. ಈಗ ನೋಡಿ ಇಷ್ಟು ಮಾತಾಡ್ಯಾರೆ, ಒಂದು ಮಾತಾಡ್ರೆ ಅವ್ರಿಗೆ ತಗಲ್ತಾ ಇದ್ರೆ ರಿವರ್ಸ್ ಆಗದಿದ್ರೆ ನಾನು ಅಂತ ನಾನು ಸಾಯಂಕಾಲ ಪಟ್ಟು ನಾನು ಜಾತಿ ಬಿಡ್ತೀನಿ. ಏನ್ ಮಾಡ್ಬೇಕು ಅಂತ ಉದ್ದೇಶ? ಮೇಡಮ್ ನನ್ಗೆ ಬೇಕಾಗಿಲ್ಲ. ನಾವು ಇವಾಗೂ ಬಂದಿದ್ದಾರೆ, ಇವ್ರಿಗೆ ಹಾಸ್ಪಿಟಲ್ ಖರ್ಚು ಮಾಡಿರೋ ದುಡ್ಡು ಅವ್ರಿಗೆ ಇವಾಗೂ ಬಡ್ಡಿ ಕಟ್ತಾ ಇದೀರಿ. ನೀವು ಗಂಡನ ಮನೆಗೆ ಹೋಗೋದಾಗಿದ್ರೆ ನನ್ಗೆ ಇಷ್ಟ ಇಲ್ಲ ಮೇಡಮ್. ಅಂದ್ಮೇಲೆ ಹಿಂಸೆ ಎಲ್ಲ ಕೊಟ್ಟಿ ನನ್ಗೆ ಇಷ್ಟ ಇಲ್ಲ ಹೋಗೋಕೆ. ಅಂದ್ಮೇಲೆ ಆ ವಿಚಾರನು ಮಾತಾಡಕ್ ಹಾಕಿರಲ್ಲ ಮನೆ. ಅಂದ್ರೆ ಇಷ್ಟು ಸಾಲ ಮಾಡಿ ಯಾರಿಗೋಸ್ಕರ ಸಾಲ ಮಾಡಿದೆ ಮೇಡಮ್ ನಾವು? ಗಂಡನ ಜೊತೆ ಬದುಕಕ್ಕೋಸ್ಕರ ಸಾಲ ಮಾಡಿದ್ರಿ. ಬೇಕಾಗಿಲ್ಲ ಇಷ್ಟೆಲ್ಲ ಹಿಂಸೆ ಕೊಟ್ಮೇಲೆ. 3 ವರ್ಷ ಆಯ್ತು ನೀವು ಅವ್ರ ಮನೆಗೆ ಹೋಗಿ. ಇಷ್ಟೆಲ್ಲ ಅಂತ 2 ವರ್ಷ ನಾನು ಯಾರಿಗೂ ಹೇಳಿಲ್ಲ ಮೇಡಮ್. ಇಷ್ಟು ನೋವು ತಿಂದ್ಕೊಂಡೆ. ಯಾತಕ್ಕೆ ಹೇಳಿಲ್ಲಮ್ಮ? ಸೀದಾ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಮರ್ಯಾದೆ ಹೋಗುತ್ತಲ್ಲ, ಮರ್ಯಾದೆ ಹೋಗಲ್ಲ ತಾನೆ? ನೀವು ಹೋಗುತ್ತಾನೆ. ಇಷ್ಟ ಇಲ್ಲ ಅಂತ ಹೇಳ್ತಿರೋ ನೀವು, ಅವರಲ್ವಲ್ಲ. ಯಾಕಂದ್ರೆ ನೋವು ಕೊಟ್ಟಿರೋದು ಅವ್ರಲ್ವಾ, ಅದಕ್ಕೆ ಅವ್ರು ಏನು ಮಾತಾಡಲ್ಲ. ನಮ್ ನೋವು ಕೊಟ್ಟಿದ್ದಾರೆ, ನಾವ್ ಹೇಳ್ತಾ ಇದೀರಿ. ಅದ್ ಕೇಳಿಸ್ಕೊಂಡ್ರು ಯಾರು ಇಲ್ಲ, ಅಷ್ಟೇ ನಾನು ಹೇಳೋದು. ಕಷ್ಟ ತೊಂದ್ರೆ ಎಲ್ಲಾರ ಮನೇಲೂ ಇದೆ, ಎಲ್ಲಾ ಗಂಡದ್ರಿಗೂ ನೋವು ಕೊಡೋದು ನನ್ಗೆ ಯಾರು ಹೇಳ್ಕೊಂಡೆ ಮೇಡಮ್. ಇದೆಲ್ಲ ಬೇಡಮ್ಮ, ಇಲ್ಲಿ ಸಾಕಮ್ಮ. ಬಂದಾಗ್ಲಿಂದ ಅಳ್ತಾ ಇದ್ದೀರಿ, ಸಾಕು. ಬಂದಾಗ್ಲಿಂದ ಅಳ್ತಾ ಇದ್ದೀರಿ, ಅಳೋದನ್ ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ. ಗಂಡನ ಮನೇಲಿ ನೋವಾಗುತ್ತೆ ಅಂದ್ರೆ ಗಂಡನ ಮನೆಗೆ ಹೋಗ್ಬೇಡಿ ಅಷ್ಟೇ. ಆಮೇಲೆ ಅವ್ರನ್ನ ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳೋ ಹಕ್ಕಿ ನಿಮಗಿರಲ್ಲ. ಆಸ್ತಿ ಏನಿದೆ ನಿಮ್ಮ ಮಗಳಿಗೆ ಬರುತ್ತೆ. 18 ವರ್ಷ ತುಂಬಿದಾಗ ತಾನಾಗೆ ಬರುತ್ತೆ ಅದು. ಸರಿ, ಆ ತರನೇ ಮಾಡ್ಕೊಡಿ ಮೇಡಮ್. ಮಾಡ್ಕೊಡೋದೇನು ಇಲ್ಲ. ಅವಾಗ ಕೋರ್ಟ್ಗೆ ಅಪ್ಲಿಕೇಶನ್ ಹಾಕೊಡಿ, ಕೊಡ್ತಾರೆ. ಎಷ್ಟು ಬರ್ಬೇಕೋ ಅಷ್ಟು ಆ ಮಗುಗೆ ಏನಿರುತ್ತೋ ಅವರ ಪಾಲು ಕೊಡ್ತಾರೆ. ಸರಿ ಮೇಡಮ್. ಹೇಳಿ. ಈಗ ಅವರು ಬರಕ್ ಇಷ್ಟ ಇಲ್ಲ ಅಂದ್ಮೇಲೆ ನನ್ನ ಮಗಳು ಅವ್ರ ಹತ್ರ ಇರೋದು ಬೇಡ. ಯಾವತ್ತಿಗೂ ನನ್ನ ಮಗಳನ್ನ ಸಾಕಿರ್ಬೋದು. ಸಣ್ಣ ಮಗು ತಾಯಿ ಹತ್ರ ಇದೆಯಾ ಇರ್ಲಿ ಅಂತ. ಅದು ಖರ್ಚು ಮಾಡೋದು ಬಿಡೋದು ಅದೆಲ್ಲ ಎರಡನೇ ಪಕ್ಷ, ಸೆಕೆಂಡ್ರಿ. ಅವ್ರು ಬರೋದಿಲ್ಲ ಅಂದ್ಮೇಲೆ ನಂದು ಅಂತೇಳಿ ಅವ್ರ ತಗಿರ್ಬಾರ್ದು. ಕಳಿಸ್ತೇನೆ ಮಗುನ್ ಕಳ್ಸಲ್ಲ. ನಾನ್ ಬದುಕಿರೋದೇ ಮಗುಗೋಸ್ಕರ. ಕರ್ಕೊಂಡು ಹೋಗಿದ್ದ ಮೇಡಮ್ ಆ ಮಗುನ. ನನ್ನ ಮಗಳು ಅವಾಗ ಮಗು ಅಂತ ಗೊತ್ತಿರ್ಲಿಲ್ಲ. ಮಗುಗೆ ಎಷ್ಟು ವಯಸ್ಸು? ಇವಾಗ 5 ವರ್ಷ ಮೇಡಮ್ ಆ ಮಗುಗೆ. 7 ವರ್ಷ ಆಗೋವರೆಗೂ ಅವಕಾಶ ಇರಲ್ಲ. ಅದು 7 ವರ್ಷ 7 ವರ್ಷ ಇನ್ನು 2 ವರ್ಷ ಕಾದು ಆಮೇಲೆ ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. ಸರಿ ಮೇಡಮ್. ಕೋರ್ಟ್ನಲ್ಲಿ ಅಪ್ಲಿಕೇಶನ್ ಹಾಕೊಂಡು ಮಗು ಎಲ್ಲಿ ಇರೋದು ಸೂಕ್ತ ಅಂತ ಕೋರ್ಟ್ ತೀರ್ಮಾನ ಮಾಡುತ್ತೆ. 5 ವರ್ಷ ಬಹಳ ಕಡಿಮೆ ವಯಸ್ಸಾಗುತ್ತೆ. ಮಗುಗೆ ತಾನೇ ಯೋಚನೆ ಮಾಡುವಂತಹ ಬುದ್ಧಿ ಬೇಕು. ತನಗೆ ಅಪ್ಪ ಬೇಕು, ಅಮ್ಮ ಬೇಕು, ಈ ತೀರ್ಮಾನಗಳನ್ನ ಮಾಡೋ ವಯಸ್ಸು ಬರೋವರೆಗೂ ಮಗುನ ಎಳ್ದಾಡಕ್ ಆಗಲ್ಲ. ಇನ್ಮೇಲೆ ಅವ್ರನ್ನ ಬೇರೆ ಕಡೆ ಕರ್ಸೋದನ್ನ ನಿಲ್ಸಿ. ಆಯ್ತು ಮೇಡಮ್, ಮುಗೀತು. ನೀವು ಮುಗಿಸ್ತಾ ಇರೋದು ನೀವು. ನಾಳೆ ದಿವಸ ನಿಮ್ ಮಗಳು ಕೇಳಿದ್ರೆ ನೀವೇ ಜವಾಬ್ ಇರಬೇಕು. ನಾನೇ ಮುಗಿಸಿದ್ದು, ನಾನೇ ದೂರ ಆಗಿದ್ದು ಗಂಡನಿಂದ ಅಂತ. ನಮ್ಮ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನೀವೇ ಜವಾಬ್ ಹೇಳ್ಬೇಕು. ಈ ವಯಸ್ಸಿನಲ್ಲಿ ಈಗ ದುಡುಕ್ತಾ ಇದ್ದೀರಿ. ನಾಳೆ ದಿವಸ ಗಂಡ ಬೇಕು ಅಂದ್ರೆ ಸಿಗಲ್ಲ. ಹೌದು, ದುಡುಕ್ತಾ ಇದ್ದೀರಿ. ನಿಮ್ಗೆ ವಯಸ್ಸಾಗಿಲ್ಲ. ಗಂಡ ಬೇಡ ಅಂತ ಹೇಳೋ ವಯಸ್ಸು ನಿಮ್ಗೆ ಆಗಿಲ್ಲ. ಬೇಡ, ನನ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೇಡಮ್. ನನ್ಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಇವಾಗ ಗೊತ್ತಾಗಲ್ಲ. ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವಳು, ನಿಮಗಿಂತ ಜಾಸ್ತಿ ಅನುಭವ ನನಗಿದೆ. ನಾನು ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇರೋದು ತಪ್ಪು. ಆ ಥರದ್ದು ಏನು ನನಗೆ ಕಾಣಿಸ್ತಾ ಇಲ್ಲ ನಿರ್ಮಲಾ. ನೀವು ಹೋಗದೇನೆ ಇರುವಂತದ್ದು ಏನು ನನಗೆ ಕಾಣಿಸ್ತಾ ಇಲ್ಲ. ನೋಡಿ, ನೀವು ಎಷ್ಟು ಹತ್ಕೊಂಡು ಹೇಳಿದ್ರು ಅಷ್ಟೇ. ನನಗೇನು ಅರ್ಥ ಮಾಡ್ಕೋಬೇಕು ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ನನ್ನದೇ ಆದ ರೀತಿಯಲ್ಲಿ ನಾನು ತನಿಖೆ ಮಾಡ್ಕೊಂಡಿದ್ದೀನಿ. ಆ ಥರದ್ದು ಯಾವ ತಪ್ಪು ನಡೆದಿಲ್ಲ. ನೀವು ಹೋಗದೆ ಇರೋಂಥದ್ದು ಯಾವ ಕಾರಣನೂ ಇಲ್ಲ. ನೀವು ಹೋಗ್ತಿಲ್ಲ, ನಿಮ್ಮ ಇಷ್ಟ. ಆದ್ರೆ ಒಂದಿನ ಕೂತು ಇದಕ್ಕಾಗಿ ನೀವು ಅಳ್ತೀರಿ ಅಷ್ಟಂತೂ ನಾನು ಹೇಳ್ಬೇಕು. ಅವ್ರಿಗೆ ಮುಂದಿನ ದಾರಿ ಬೇಕಲ್ವ. ನಿಮ್ಮ ಬಗ್ಗೆ ನಿಮಗ್ ಮಗು ಇದೆ, ಅವ್ರೇನ್ ಮಾಡ್ತಾರೆ? ಸರಿ ಮಾಡಿ ಅದಕ್ಕೆ ಹಠ ಮಾಡ್ಕೊಡ್ದು. ನೋಟಿಸ್ ಕಳಿಸಿದ್ರು, ಡೈವರ್ಸ್ ನೋಟಿಸ್ ಕಳಿಸಿದ್ರು ಅಂತೆಲ್ಲ ಮಾಡ್ಕೊಡ್ದು. ಕೋರ್ಟ್ಗೆ ಹೋಗಿ ಸೈನ್ ಮಾಡ್ಬಿಟ್ಟು ಮನೆಗೆ ಹೋಗ್ಬೇಕು. ಆಗ್ಬೋದಾ? ಸರಿ. ಗಲಾಟೆ ಮಾಡ್ಕೊಡ್ದು ಅಲ್ಲ. ಇದು ನಾಗರಿಕತೆಯಿಂದ ಮನುಷ್ಯರ ಹಾಗೆ ಮಾಡ್ಬೇಕು. ಅಲ್ಲೋಗಿ ಡ್ರಾಮಾ ಮಾಡ್ಕೊಡ್ದು, ಅಳೋದೆಲ್ಲ ಮಾಡ್ಕೊಡ್ದು. ಡ್ರಾಮಾ ಏನು ಮಾಡಲ್ಲ. ಹೇಳ್ತಲ್ಲ ಡ್ರೈವರ್ಸ್ ಮಾಡ್ಬೇಕಾ, ನಾನು ಮಾಡ್ತೀನಿ. ಆಗ್ಬೋದೇನಪ್ಪ? ಬಲವಂತವಾಗಿ ನಾನು ಕೇಳ್ತಾ ಇಲ್ಲ ಮೇಡಮ್. ಹೇಳ್ತಾ ಇದೀನಿ ಕೇಳಿ. ನನಗೆ ನನ್ನ ಹೆಂಡತಿ ಮಗುನೇ ಬೇಕು. ನೀವು ಇದನ್ನ ಕೋರ್ಟಲ್ಲೂ ಒಂದ್ಸತಿ ಹೇಳ್ರಿ. ಅಪ್ಲಿಕೇಶನ್ ಹಾಕೊಳ್ಳಿ, ಅವ್ರು ಸೈನ್ ಮಾಡ್ತಾರೆ.
ಕೋರ್ಟ್ಗೆ ಹೋಗಿ ಕೋರ್ಟಲ್ಲಿ ಇಬ್ರು ಸೈನ್ ಮಾಡಿ ಮನೆಗೆ ಬನ್ನಿ. ಒಬ್ಬರೇ ಅಡ್ವೊಕೇಟ್ ಸಾಕು, ಇಬ್ಬರಿಗೂ ನೋಡ್ಕೊಳಕ್ಕೆ ಒಬ್ಬರೇ ಅಡ್ವೊಕೇಟ್ ಸಾಕು. ಮ್ಯೂಚುವಲ್ ಕನ್ಸೆಂಟ್ ಅಂತ ಇದೆ, ಇಬ್ಬರ ಸಮ್ಮತಿಯಿಂದ ಮಾಡ್ತಾ ಇದ್ದೀವಿ, ನಮ್ಮಿಬ್ಬರಿಗೂ ಒಟ್ಟಿಗೆ ಬದುಕಕ್ಕೆ ಇಷ್ಟ ಇಲ್ಲ ಅಂತ ಕೋರ್ಟಲ್ಲಿ ಬರ್ಕೊಟ್ರೆ ಆಯ್ತು ಅಂತ ಬರೀತಾರೆ. ನೀವು ಅಲ್ಲಿ ಇನ್ನೊಂದು ಅಪ್ಲಿಕೇಶನ್ ಹಾಕೊಳ್ಳಿ, ಈ ತರ ಮಗು ವಯಸ್ಸಿಗೆ ಬಂದ ಮೇಲೆ ನನಗೆ ಕ್ಲೈಮ್ ಮಾಡೋ ಅಧಿಕಾರ ಇರುತ್ತೆ ಅಂತ ನೀವು ಅದನ್ನ ಇಟ್ಕೊಳ್ಳಿ. ಅವಾಗ ಮಗು ದೊಡ್ಡವಳಾದ್ಮೇಲೆ ಕೋರ್ಟ್ ತೀರ್ಮಾನ ಮಾಡುತ್ತೆ. ಇನ್ನೊಂದ್ಸತಿ ನೀವು ಕೋರ್ಟ್ ಹೋಗ್ಬೋದು. ಆಗ್ಬೋದಾ? ಅಲ್ಲಿ ಹೋಗಿ ಹಠ ಮಾಡ್ಕೊಡ್ದು ನೀವು ಜಗಳಗಳಾಡೋದು ಕಿರ್ಚಾಡೋದು ಏನು ಮಾಡ್ಬೋದು? ಆಗ್ಬೋದಾ? ಒಬ್ಬರೇ ಅಡ್ವೊಕೇಟ್ ಇಟ್ಕೊಂಡು ನೋಟಿಸ್ ಬಂದಾಗ ಮತ್ತೆ ಕೂಗಾಡ್ಕೊಡ್ದು. ಡೈವರ್ಸ್ ನೋಟಿಸ್ ಕಳಿಸ್ತಾ ಇರೋದು ಅವರು, ಬೇಡ ಅಂತ ಹೇಳ್ತಾ ಇರೋದು ನೀವು. ಒಂದಾಗಕ್ಕೆ ಈಗಾಗಲೇ ನೋಟಿಸ್ ಕಳಿಸಿದ್ದಾರೆ, ಅದನ್ನ ಡೈವರ್ಸ್ ನೋಟಿಸ್ ಅಂತ ಇದ್ರು ನಿಮ್ ತಾಯಿ. ಡೈವರ್ಸ್ ನೋಟಿಸ್ ಅಲ್ಲ, ನನ್ನ ಹೆಂಡತಿ ನನಗೆ ವಾಪಸ್ ಬೇಕು ಅಂತ ಕಳಿಸಿದ ನೋಟಿಸ್ ಅದು. ನೋಟಿಸ್ ಕಳ್ಸೋ ಬದಲು ಬಂದು ಕರ್ಕೊಂಡು ಹೋಗ್ಬೇಕಾಯ್ತಲ್ಲ ಮೇಡಮ್. ಅದೆಲ್ಲ ಈಗ ಬೇಡದ ಮಾತು. ನಿಮ್ಗೆ ಕಳ್ಸಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಅದೆಲ್ಲ ಮಾತಾಡ್ತೀರಿ? ಈಗ ತಪ್ಪು ಹೊರಿಸೋದಲ್ಲ. ಈಗ ಬೇಡ ಅಂತ ಹೇಳಿದ್ಮೇಲೆ ಇನ್ನೇನ್ ತಪ್ಪು ಹೊರಿಸೋದು? ಗಂಡನೇ ಬೇಡ ಅಂದ್ಮೇಲೆ ಯಾರ ಮೇಲೆ ತಪ್ಪು ಹೊರಿಸ್ತೀರಿ? ಅವ್ರು ನೋಟಿಸ್ ಕಳಿಸ್ತಾರೆ, ಉತ್ತರ ಕಳಿಸಿ ಇಬ್ರು ಕೋರ್ಟ್ ಹೋಗಿ ಸೈನ್ ಮಾಡಿ ಇಲ್ಲಿಗೆ ಮುಗಿದೋಯ್ತು ಅಂತ ತೀರ್ಮಾನ ಮಾಡ್ಕೊಳ್ಳಿ. ಆಗ್ಬೋದಾ? ಸರಿ, ನೀವು ಮುಂದಿನ ವ್ಯವಸ್ಥೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಪ್ರೀತಿಯ ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ಮುಗಿಸೋ ಸಮಯ ಬಂದಿದೆ. ಪ್ರಾರಂಭದಿಂದಲೂ ನನಗೆ ನಿರ್ಮಲಾ ಹೇಳೋ ಕಾರಣಗಳು ಕನ್ವಿನ್ಸಿಂಗ್ ಆಗಿಲ್ಲ. ಪ್ರಾಯಶಃ ಜೀವನ ಶೈಲಿಯಲ್ಲಿ ಬಹಳ ಅಜಗಜಾಂತರವಾದ ವ್ಯತ್ಯಾಸ ಇರೋದ್ರಿಂದ ನಿರ್ಮಲಾಗೆ ನರಸಿಂಹಮೂರ್ತಿಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ನನಗನ್ಸುತ್ತೆ. ಹೀಗೆ ನಿರ್ಮಲಾ ಒಂಥರ ಇಮ್ಮೆಚ್ಯೂರ್ ಆಗಿ ಗಂಡ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಇರಬಹುದು, ಕಾರಣಗಳಿರಬಹುದು. ಅಂದ್ರೆ ಹಿಂಸೆ ಅನುಭವಿಸಿದೆ ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನರಸಿಂಹಮೂರ್ತಿ ಕೈ ಮಾಡಿರ್ತಾರೆ ಅಂತಾನೂ ಅನ್ಸುತ್ತೆ. ಆದ್ರೆ ಒಂದೇ ಸಮನೆ ಮದುವೆ ಮುರಿದು ಬೀಳುವಷ್ಟು ದೊಡ್ಡ ಕಾರಣ ಯಾವುದು ನನಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವರಿಬ್ಬರನ್ನ ಒಂದು ಮಾಡುವ ಪ್ರಯತ್ನವನ್ನ ನಾನು ಮಾಡಿದ್ದೀನಿ. ಯಾವಾಗ ಅವರಿಬ್ರು ಹೊಂದ್ಕೊಂಡು ಇರೋದೇ ಇಲ್ಲ ಅಂತ ಅನ್ಸುತ್ತೋ ಅವಾಗ ಒಂದು ಮಾಡಿ ಲಾಭ ಏನು? ಹಾಗಾಗಿ ಬೇರೆ ಬೇರೆ ಆಗ್ಬೇಕು ಅಂತ ಇಬ್ರು ತೀರ್ಮಾನ ಮಾಡಿದ್ದಾರೆ. ನರಸಿಂಹಮೂರ್ತಿ ಅವರಿಗೆ ಸ್ವಲ್ಪ ಬೇಜಾರೇ ಇದೆ ಅಂತ ನನಗನ್ಸುತ್ತೆ. ಅವರ ತೀರ್ಮಾನಕ್ಕೆ ನಾವು ತಲೆಬಾಗಬೇಕಾಗತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ.